ಕೇಂದ್ರ ಸರ್ಕಾರ ರಾಜ್ಯಕ್ಕೆ 63,000 ಕೋಟಿ ರೂಪಾಯಿಗಳಷ್ಟು ಅನುದಾನ ನೀಡಿದೆ. ಆದರೂ ರಾಜ್ಯ ಸರ್ಕಾರ ಅಭಿವೃದ್ಧಿಯನ್ನು ಕಡೆಗಣಿಸಿದೆ ಎಂದು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ವಿಧಾನಸಭೆಯಲ್ಲಿಂದು ಹೇಳಿದ್ದಾರೆ. ಬಜೆಟ್ ಮೇಲಿನ ಚರ್ಚೆಯಲ್ಲಿ ಪಾಲ್ಗೊಂಡು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಂಡಿಸಿದ ರಾಜ್ಯ ಬಜೆಟ್ ಜನರನ್ನು ಸಾಲದ ಸುಳಿಗೆ ಸಿಲುಕಿಸಿ ಹಿಂದುಳಿದ ವರ್ಗ, ಪರಿಶಿಷ್ಟ ಸಮುದಾಯ ಸೇರಿದಂತೆ ಎಲ್ಲ ವರ್ಗದ ಜನರಿಗೆ ತೀವ್ರ ನಿರಾಸೆ ಮೂಡಿಸಿದೆ. ವಿತ್ತೀಯ ಕೊರತೆ ಮತ್ತು ಸಾಲದ ಪ್ರಮಾಣವು ಮಿತಿ ಮೀರಿದೆ ಎಂದರು. ರಾಜ್ಯ ಸರ್ಕಾರ ಹಳೆ ಸಾಲ ತೀರಿಸಲು ಹೊಸ ಸಾಲ ಮಾಡಿದ್ದಾರೆ. ಕೇಂದ್ರ ಸರ್ಕಾರವನ್ನು ತೆಗಳುವುದು ಕಾಂಗ್ರೆಸ್ ನಾಯಕರ ಸಾಮಾನ್ಯ ಮನಸ್ಥಿತಿಯಾಗಿದೆ. ಹೆಚ್ಚಿನ ಅನುದಾನ ನೀಡಿದ್ದರೂ ರಾಜ್ಯದ ಅಭಿವೃದ್ಧಿಯನ್ನು ನಿರ್ಲಕ್ಷಿಸಲಾಗಿದೆ. ರಾಜ್ಯದಲ್ಲಿ 3,617 ಶಾಲೆಗಳನ್ನು ಮುಚ್ಚಲು ಸರ್ಕಾರ ನಿರ್ಧರಿಸಿದೆ. 4,398 ಶಾಲೆಗಳು ಮುಚ್ಚುವ ಹಂತದಲ್ಲಿವೆ. ಇವುಗಳ ಉಳಿವಿಗಾಗಿ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ತಿಳಿಸಿದರು. ಪರಿಶಿಷ್ಟ ಸಮುದಾಯದ ಕಲ್ಯಾಣಕ್ಕಾಗಿ ಮೀಸಲಿಟ್ಟ ಹಣವನ್ನು ಖಾತರಿ ಯೋಜನೆಗಳಿಗೆ ಬಳಕೆ ಮಾಡಿಕೊಳ್ಳಲಾಗಿದೆ. ಈ ಮೂಲಕ ಈ ಸಮುದಾಯದ ಅಭಿವೃದ್ಧಿಯನ್ನು ಕಡೆಗಣಿಸಲಾಗಿದೆ. ಅನ್ಯ ಯೋಜನೆಗಳಿಗೆ ಬಳಸಿಕೊಂಡಿರುವ ಹಣವನ್ನು ಈ ಸಮುದಾಯದ ಕಲ್ಯಾಣಕ್ಕಾಗಿ ಬಳಕೆ ಮಾಡಬೇಕು ಎಂದು ಒತ್ತಾಯಿಸಿದರು. ಪ್ರಾದೇಶಿಕ ಅಸಮತೋಲನ ನಿವಾರಿಸುವ ನಿಟ್ಟಿನಲ್ಲಿ ಗೋವಿಂದರಾವ್ ನೇತೃತ್ವದ ಸಮಿತಿ ಹಿಂದುಳಿದ ತಾಲೂಕುಗಳಿಗೆ 43,000 ಕೋಟಿ ರೂಪಾಯಿ ನೀಡುವಂತೆ ಶಿಫಾರಸು ಮಾಡಿದೆ. ಆದರೂ ರಾಜ್ಯ ಸರ್ಕಾರ ಬಜೆಟ್ನಲ್ಲಿ ಹಿಂದುಳಿದ ತಾಲೂಕುಗಳ ಅಭಿವೃದ್ಧಿಗೆ ಹಣ ಮೀಸಲಿಟ್ಟಿಲ್ಲ ಎಂದು ಹೇಳಿದರು. ಅದನ್ನು ಕೂಡ ಅದು ಬ್ಯಾಕ್ವರ್ಡ್, ಸೆಮಿ ಬ್ಯಾಕ್ವರ್ಡ್ ಹಂಗೋಟ್ ಇದೆ. ಅದನ್ನು ಕೂಡ ಅದನ್ನು ಇಲ್ಲ. ಈ ಗೋವಿಂದರಾವ್ ವರದಿಯವರು ನಮ್ಮ ಮುಖ್ಯಮಂತ್ರಿಗಳೇ ನೇಮಕ ಮಾಡಿದ್ದಾರೆ. ವಿಶೇಷ ಕಾಳಜಿ ಅವರೇನ್ ಕೊಟ್ಟಿದ್ದಾರೆ ಅಂದ್ರೆ, ನೀವು 43,000 ಕೋಟಿ ಕೊಡಬೇಕು ಅಂತ ಕೊಟ್ಟಿದ್ದಾರೆ. 5 ವರ್ಷದಲ್ಲಿ ನೀವು ಮಾಡಬೇಕು ಅಂತ ಹೇಳಿದ್ದಾರೆ. ಒಂದು ನಂಜುಂಡಪ್ಪ ವರದಿ ಆಯ್ತು, ಅದಕ್ಕೆ ಸರಿಯಾಗಿ ಕೊಟ್ಟಿಲ್ಲ ಹಣ. ಈಗ ಗೋವಿಂದರಾವ್ ವರದಿಯವರು ಕೊಟ್ಟಿದ್ದಾರೆ, ಅದರಲ್ಲಿ 43,000 ಕೋಟಿ ಮುಖ್ಯಮಂತ್ರಿಗಳು ಅದನ್ನ ಇನ್ನ ಅವ್ರು ಇರ್ತಾರೆ ಅಂತ ನಮ್ಮ ಇದೆ. ಇನ್ನು 2 ವರ್ಷದಲ್ಲಿ 43,000 ಕೋಟಿ ಹೆಂಗ್ ಕೊಡ್ತೀರಾ ನೀವು? ಈ ಸರಿ ಇಟ್ಟಿದ್ದೀರಾ 5,000, 3,000, 4,000 ಕೋಟಿ ಇಟ್ಟಿದ್ದೀರಾ ನೀವು. 4,000 ಕೋಟಿ ಇಟ್ಟಿದ್ದೀರಾ. ನೀವೇ ನೇಮಕ ಮಾಡಿದ್ದು, ನೀವೇ ರಿಪೋರ್ಟ್ ತಗೊಂಡಿದ್ದು. ಇಂಬ್ಯಾಲೆನ್ಸ್ ಏನಿದೆ, ಆ ಇಂಬ್ಯಾಲೆನ್ಸ್ ಅನ್ನ ಮಾಡೋದ್ರಲ್ಲೂ ಪ್ರಾದೇಶಿಕ ತಾರತಮ್ಯ ನಿವಾರಣೆ ಅಲ್ಲ, ಪ್ರಾದೇಶಿಕ ತಾರತಮ್ಯ ಮಾಡುವಂತ ಬಜೆಟ್ ಇದು.